ಗಾರ್ಡನಲ್ಲಿ ಪನ್ನೀರ್ ಗೀ ರೋಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಆ್ಯಂಡ್ ಇನ್ನೊಂದು ಖುಷಿಯ ವಿಚಾರ ಏನಂತಂದ್ರೆ ಗೀ ರೋಸ್ಟ್ ಎಲ್ಲ ಕಡೆನೂ ಇವತ್ತು ಪ್ರಪಂಚದಾದ್ಯಂತ ಫೇಮಸ್ ಆದಂತಹ ಒಂದು ಡಿಶ್. ಬಟ್ ಅದು ಒರಿಜಿನೇಟ್ ಆಗಿದ್ದು ನಮ್ಮ ಕುಂದಾಪುರದಲ್ಲಿ. ಅದು ತುಂಬಾ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಪ್ರಪ್ರಥಮ ಬಾರಿಗೆ ಶೆಟ್ಟಿಲ್ ಲಂಚ್ ಹೋಮ್ ಕುಂದಾಪುರದಲ್ಲಿ 1956ರಲ್ಲಿ ಈ ರೆಸಿಪಿ ಬಂತು, ಡಿಶ್ ಬಂತು. ಗೀ ರೋಸ್ಟ್ ಅನ್ನುವ ಒಂದು ಪರಿಕಲ್ಪನೆ ಏನು ಕನ್ಸೆಪ್ಟ್ ಇದೆ ಅದನ್ನ ಮಾಡಿದ್ದು ಕುಂದಾಪುರದಿಂದ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ಹೋಗಿ ಅದು ಇವತ್ತು ಎಲ್ಲ ಕಡೆ ಕೂಡ ವಿಸ್ತಾರಗೊಂಡಿದೆ. ಅದ್ರಲ್ಲಿ ಬೇರೆ ಬೇರೆ ವೆರೈಟಿಯಲ್ಲಿ ಮಾಡ್ಬೋದು. ಚಿಕನ್ ಅಲ್ಲಿ, ಮಟನ್ ಅಲ್ಲಿ, ಸೀ ಫುಡ್ ಅಲ್ಲಿ, ವೆಜ್ ಆಗಲಿ ಎಲ್ಲದರಲ್ಲಿ ಮಾಡ್ಬೋದು. ಬಟ್ ಗೀ ರೋಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆದದ್ದು ಕುಂದಾಪುರದಲ್ಲಿ. ಸೊ ಇವತ್ತು ನಾವು ಪನ್ನೀರ್ ಗೀ ರೋಸ್ಟ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪನ್ನೀರ್ ಗೀ ರೋಸ್ಟಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಅನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲನೇದಾಗಿ ಪನ್ನೀರನ್ನು ತಗೊಂಡಿದ್ದೇನೆ. ಇಲ್ಲಿ ಒಂದು 250 to 300 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಪನ್ನೀರ್ ಗೀ ರೋಸ್ಟ್ ಮಾಡಲಿಕ್ಕೆ ಹೆಸರೇ ಹೇಳಿದಾಗೆ ತುಪ್ಪ, ಬಟರನ್ನು ಕೂಡ ಆ್ಯಡ್ ಮಾಡಬಹುದು. ಬಟರ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತುಪ್ಪವನ್ನು ತಗೊಂಡಿದ್ದೇನೆ. ಅದೇ ರೀತಿ ನಾನು ಒಂದು 3-4 ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನು ತಗೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ 1/4 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ತಗೊಂಡಿದ್ದೇನೆ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ. ಅರ್ಧದಿಂದ 3/4 ಸ್ಪೂನ್ ಇದೆ. ಒಂದು 4 ಲವಂಗವನ್ನು ತಗೊಂಡಿದ್ದೇನೆ. ಅದೇ ರೀತಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್, ಕಾಳು ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಬ್ಯಾಡಗಿ ಮೆಣಸನ್ನು ಇಲ್ಲಿ ಒಂದು 10-12 ಆಗುವಷ್ಟು ತಗೊಂಡಿದ್ದೇನೆ. ಅದೇ ರೀತಿ ಕರಿಬೇವನ್ನು ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಹುಣಸೆ ಹಣ್ಣನ್ನು ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ನಾವು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೇವೆ. ಹಾಗೆ ಅರಶಿಣದ ಪೌಡರ್ ಒಂದು ಸ್ವಲ್ಪ ತಗೊಂಡಿದ್ದೇನೆ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ಇಷ್ಟು ಬೇಕು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರಿಗೆ ನಾನು ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿಣವನ್ನು ಹಾಕಿ ಕಲಸಿ ಇಡ್ತೇನೆ ಸ್ವಲ್ಪ ಹೊತ್ತು. ಉಳಿದಿರುವ ಎಲ್ಲ ಐಟಮ್ಗಳನ್ನು ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸ್ಟವನ್ನು ಹಚ್ಕೊಂಡು ಪಾನನ್ನು ಇಟ್ಕೊಂಡಿದ್ದೇನೆ. ಇದು ಬಿಸಿಯಾಗಿದೆ. ಈಗ ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಎಲ್ಲ ಇಂಗ್ರೀಡಿಯೆಂಟನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಆಗಿದೆ. ನೆಕ್ಸ್ಟ್ ಕೊತ್ತಂಬರಿಯನ್ನು ಹುರ್ಕೊಳ್ಳೋಣ. ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಲವಂಗವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತೇನೆ. ಪೆಪ್ಪರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಸೋಂಪನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಬರ್ತಾ ಇದೆ ಸೋಂಪಿದು. ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಗಿದೆ. ಹಾಗೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ. ಆಗಿದೆ. ಇದು ಹುರಿದಿಟ್ಟಿರೋ ಐಟಮ್ ತಣ್ಣದಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ. ಹಾಗೆ ಈ ಶುಂಠಿಯನ್ನೇ ನಾನೇನು ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ.
ಸ್ಮೂತಾಗಿ ರುಬ್ಕೊಳ್ಳುವ. ನಾನು ಈ ರೀತಿಯಾಗಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕೆಲವರು ಸ್ವಲ್ಪ ತರಿತರಿಯಾಗಿ ಕೂಡ ರುಬ್ಕೊಳ್ತಾರೆ, ಸ್ಮೂತ್ ಪೇಸ್ಟ್ ಆಗಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟವನ್ನು ಹಚ್ಚಿದ್ದೇನೆ, ಒಂದು ಪಾನನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಗೀಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಗೀ ಹಾಕ್ಕೊಳ್ತಾ ಇದ್ದೇನೆ, ತುಪ್ಪವನ್ನು. ತುಪ್ಪ ಬಿಸಿಯಾಗಿದೆ. ಈಗ ನಾವು ಪನ್ನೀರನ್ನು ಹುರ್ಕೊಳ್ಳೋಣ ಮೊದಲಿಗೆ. ಈ ರೀತಿಯಾಗಿ ಪನ್ನೀರನ್ನು ಹುರಿದು ತಗೊಳ್ಳೋಣ. ನಾನೀಗ ಹೆಚ್ಚಿಕೊಂಡಿರುವ ಆನಿಯನ್ ಅನ್ನು ಹಾಕ್ತಾ ಇದ್ದೇನೆ. ನಾನು ತುಂಬ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ. ಇದು ಆಪ್ಷನಲ್, ಹಾಕಲೇಬೇಕಂತ ಇಲ್ಲ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗುವ ತನಕ ಹುರಿದುಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಒಂದು ಟಿಪ್ಸ್ ಅಂದರೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿದರೆ ಬೇಗ ಬೇಯುತ್ತೆ ಆನಿಯನ್ನು. ಈಗ ನಾವಿದ್ದು ಬಣ್ಣ ಚೇಂಜ್ ಆಗಿದೆ. ಇವಾಗ ನಾವು ರುಬ್ಬಿಕೊಂಡಿರುವ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆಯನ್ನು ರೆಡಿ ಮಾಡಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಪನ್ನೀರ್ ಗೀ ರೋಸ್ಟನ್ನು ಮಾಡ್ಕೊಳ್ಬೋದು. ಮಸಾಲೆ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡಬೇಕು, ಅಂದರೆ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಹಸಿ ವಾಸನೆ ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆ ಹಸಿ ವಾಸನೆ ಹೋಗೋ ತನಕ ಚೆಂದ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮಸಾಲೆಯನ್ನು. ಈ ಮಸಾಲೆಯೇ ಮೇಯ್ನ್ ಇದಕ್ಕೆ. ಸ್ವಲ್ಪ ಫ್ರೈ ಆಗ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟನ್ನು ನೀವು ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಕರಿ ಲೀವ್ಸನ್ನು ಹಾಕ್ತಾ ಇದ್ದೇನೆ. ಈ ಕರಿ ಲೀವ್ಸನ್ನು ಬೇಕಿದ್ದರೆ ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು. ನಾನಿವಾಗಲೇ ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮಸಾಲೆ ತಿಕ್ಕಾಗ್ತಾ ಬರ್ತಾ ಇದೆ. ಆಯಿಲಿಂದ ನಾವು ಹಾಕಿರೋ ತುಪ್ಪದಿಂದ ಇದು ಮಸಾಲೆ ಬೇರೆಯಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಇದು ಆಗಿದೆ. ಈ ಟೈಮಲ್ಲಿ ನಾನು ಮೊಸರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಆ್ಯಡ್ ಮಾಡಿ. ಮೊಸರು ಹಾಕಿದ ನಂತರ ಚೆನ್ನಾಗಿ ಕೈ ಆಡಿಸಿ, ಅದು ಮಿಕ್ಸ್ ಆಗಬೇಕು ಚೆಂದ. ನಾನಿಲ್ಲಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ, ಅರ್ಧ ಸ್ಪೂನ್ ಆಗುವಷ್ಟು. ನೋಡಿ, ಮಸಾಲೆ ನೀಟಾಗಿ ಆಗಿದೆ, ಅದು ಹಸಿ ವಾಸನೆ ಕೂಡ ಹೋಗಿದೆ. ಸೊ ಈಗ ನಾವೇನು ಮಾಡೋಣ ಅಂದರೆ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ? ಹಾಗೆ ಮೇಲ್ಗಡೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಹೊತ್ತು ಹೀಗೆ ಬಿಡುವ. ನಮ್ಮ ಪನ್ನೀರ್ ಗೀ ರೋಸ್ಟ್ ರೆಡಿ ಆಗಿದೆ. ಇನ್ನು ನಾವು ಬೇರೆ ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ? ಚೆನ್ನಾಗಿ ಬಂದಿದೆ ಆಯಿತಾ? ಈ ಪನ್ನೀರ್ ಗೀ ರೋಸ್ಟನ್ನು ಹಾಗೆ ಕೂಡ ತಿನ್ಬಹುದು, ಇಲ್ಲ ಅಂದರೆ ನೀರು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಇದನ್ನು ನೀವು ನೀರು ದೋಸೆ ಜೊತೆ ಕೂಡ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಸ್ಟಾರ್ಟರ್ ಆಗಿ ಹಾಗೆ ಕೂಡ ತಿನ್ಬೋದು. ಸೊ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ,
ಅದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ನೀವು ಮನೆಯಲ್ಲಿ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ ನಿಮಗೆ. ಹಾಗಾಗಿ ಆ್ಯಂಡ್ ನನ್ನ ಚಾನಲನ್ನು ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲನ್ನು ವಾಚ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.